ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಬುಲಾವ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಒಂದು ನಿಗಮ ಮಂಡಳಿಯ ವಿಚಾರ ಇದೆಯಲ್ಲ ಕಾಂಗ್ರೆಸ್ನಲ್ಲಿ, ಆ ಫೈಟ್ ಇನ್ನೂ ಕೂಡ ಮುಗಿದಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ನಿಗಮ ಮಂಡಳಿ ಲೋಕಸಭಾ ಚುನಾವಣೆಯ ತಯಾರಿ ಬಗ್ಗೆ ಕೈ ನಾಯಕರು ಚರ್ಚೆಯನ್ನು ನಡೆಸೋದಕ್ಕೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ವತಿಯಿಂದ ರಣತಂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಒಂದಷ್ಟು ವೀಕ್ಷಕರು ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ರು. ಆ ಅಭ್ಯರ್ಥಿಗಳ ಪಟ್ಟಿಯನ್ನ ಮೇಲೆ ಸರ್ವೆ ಕೂಡ ಆರಂಭ ಮಾಡಿದೆ, ಕನಗೋಳ್ ಟೀಮ್ಗೆ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಸೊ ಈಗ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ, ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದು ಕಡೆ ಬೆಳವಣಿಗೆ, ಮತ್ತೊಂದು ಕಡೆ ನಿಗಮ ಮಂಡಳಿ ವಿಚಾರವಾಗಿ ಬೇಸರಗಳು ವ್ಯಕ್ತವಾಗ್ತಾ ಇರೋದು, ಅಸಮಾಧಾನಗಳನ್ನು ಹೊರ ಹಾಕ್ತಿರುವಂಥ ಶಾಸಕರ ವಿಚಾರ, ಮತ್ತೊಂದು ಕಡೆ ಮಂತ್ರಿಗಿರಿಗೋಸ್ಕರ ಡಿಸಿಎಂ ವಿಚಾರವಾಗಿಗೋಸ್ಕರ ಸಾಕಷ್ಟು ಜನ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇರುವಂಥ ವಿಚಾರ. ಈಗ BKR ಪ್ರಸಾದ್ ಅವರು ಕೊಟ್ಟಿರುವಂಥ ಹೇಳಿಕೆ, ಇದೆಲ್ಲವನ್ನು ಕೂಡ ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೇ ಮಾಡ್ತಾರೆ, ಯಾವುದೇ ಅನುಮಾನ ಇಲ್ಲ. ಇನ್ನು ಈ ದೆಹಲಿ ಯಾತ್ರೆ ಹಿಂದಿರುವಂಥ ಗುಟ್ಟೇನು, ಏನಿದ್ರ ಹಿಂದಿರುವಂಥ ಅಸಲಿ ಕಹಾನಿ? ಡಿಸಿಎಂ ಹಾಗೂ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರಲ್ಲ, ಈ ದೆಹಲಿ ಯಾತ್ರೆಯ ಹಿಂದಿರುವಂಥ ಗುಟ್ಟೇನು? ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೆ ಮಣೆ ಹಾಕಬೇಕು ಅಂತೇಳಿ ಡಿ ಕೆ ಶಿವಕುಮಾರ್, ಶಾಸಕರಿಗೆ ಮಣೆ ಹಾಕಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ರು. ಈಗ ಸಂಕ್ರಾಂತಿ ಹಬ್ಬದಂದು ಸಂಕ್ರಾಂತಿ ಆಗೋದಕ್ಕಿಂತ ಮುಂಚೆನೆ ಸಿಹಿ ಸುದ್ದಿಯನ್ನ ಕೊಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. 10ಕ್ಕೂ ಹೆಚ್ಚು ಸಚಿವರು ಲೋಕ ಕಣಕ್ಕಿಳಿಯುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಹಿರಿಯ ಕಾರ್ಯಕರ್ತರ ಪಟ್ಟಿ ಹಿಡಿದು ನಾಯಕರು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಗೆ ಯಾಕೆ ಹೋಗಿದ್ದಾರೆ ಅಂದ್ರೆ ಇದೇ ವಿಚಾರ. ಈ ವಿಚಾರ ಇರ್ಬೋದು, ಇದರ ಜೊತೆಲಿ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಆದರೆ ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೂ ಕೂಡ ಮಣೆ ಹಾಕಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ವಿಜಯ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ದೆಹಲಿ ಯಾತ್ರೆಯ ಗುಟ್ಟೇನು? ನಾಗೇಂದ್ರ ಬಾಬು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಒಂದಷ್ಟು ಕಾರ್ಯತಂತ್ರಗಳ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಯಾಕೆ ಅಂತಂದರೆ 10ಕ್ಕೂ ಸುಮಾರು 15ರಿಂದ 16 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆ ಇರುವಂಥದ್ದು ಕಾಂಗ್ರೆಸ್ಗೆ. ಇದರ ಭಾಗವಾಗಿ ಆ ಕ್ಷೇತ್ರಗಳಲ್ಲಿ ಸಚಿವರನ್ನ ಕಣಕ್ಕಿಳಿಸೋ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಚರ್ಚೆ ಆಗಿರುವಂಥದ್ದು, ಸಂದೇಶ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾಗಿ 10 ಜನ ಸಚಿವರನ್ನ ಈ ಬಾರಿ ಕಣಕ್ಕಿಳಿಸೋ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಿರುವಂಥದ್ದು. ಆದರೆ ಸಚಿವರು ಯಾರು ಕೂಡ ಒಪ್ತಾ ಇಲ್ಲ. ಮತ್ತೊಂದು ಕಡೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿ ಸಂಬಂಧಪಟ್ಟ ಹುಡುಕಾಟದಲ್ಲಿರುವಂಥದ್ದು. ಅದರಲ್ಲಿ 15ರಿಂದ 16 ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಇಲ್ಲ ಅನ್ನೋದೇನಿದೆ, ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ತಲೆನೋವಾಗಿರುವಂಥದ್ದು. ಅತಿ ಹೆಚ್ಚು ಇಡೀ ದೇಶದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲುವಂತಹ ನಿರೀಕ್ಷೆ ಇರುವಂಥದ್ದು, ಅತಿ ಹೆಚ್ಚು ವಿಶ್ವಾಸ ಇರುವಂಥದ್ದು ಕರ್ನಾಟಕದ ಮೇಲೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ಗೆ. ಈ ಹಿನ್ನೆಲೆಯಲ್ಲಿ ಶತಾಯಗತಾಯ 15ರಿಂದ 16 ಕ್ಷೇತ್ರ ಗೆಲ್ಲೇಬೇಕು ಅಂತ ಟಾಸ್ಕ್ ಇರುವಂಥದ್ದು. ಅದರ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕರೆದು ಒಂದಷ್ಟು ಸಮಾಲೋಚನೆ ನಡೆಸಿರುವಂಥದ್ದು. ಜೊತೆಗೆ ನಿಗಮ ಮಂಡಳಿ ನೇಮಕ ಸಂಬಂಧಪಟ್ಟಂತೆ 3-4 ಬಾರಿ ಮೀಟಿಂಗ್ ಆದರೂ ಕೂಡ ಅದು ಇನ್ನೂ ಕೂಡ ಫೈನಲ್ ಆಗಿರಲಿಲ್ಲ. ಕಾರ್ಯಕರ್ತರಿಗೆ ಕೊಡುವ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಜಟಾಪಟಿ ಆಗಿತ್ತು. ಇಂದು ಸಭೆಯಲ್ಲಿ ಅದಕ್ಕೆ ಎಲ್ಲ ಕ್ಲಿಯರ್ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಬೆಳವಣಿಗೆ, ರಾಜ್ಯ ರಾಜಕೀಯದ ಜೊತೆಗೆ ಹೆಚ್ಚಾಗಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಒಂದಷ್ಟು ಬೆಳವಣಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿರುವಂಥದ್ದು. ಅದಾದ ನಂತರ ಅಂದರೆ ಸಭೆ ಮುಗಿದ ಬಳಿಕ ಒಂದಷ್ಟು ನಿರ್ಧಾರಗಳು, ಒಂದಷ್ಟು ಸೂಚನೆಗಳು ಬಂದಿರುವಂಥದ್ದು. ಅದರ ಸಚಿವರನ್ನ ಕಣಕ್ಕಿಳಿಸುವ ಸಂಬಂಧಪಟ್ಟಂತೆ ಏನು ನಿರ್ಧಾರ ಆಯಿತು ಅನ್ನೋಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗಲಿದೆ. ಒಂದು ಮಹತ್ವದ ತೀರ್ಮಾನ, ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದಂತೂ ಪ್ರಶ್ನೆ ಕೇಳಲೇಬೇಕು ನೋಡಿ. ಸಂಕ್ರಾಂತಿ ಹಬ್ಬದ ಬಳಿಕ ಅಥವಾ ಸಂಕ್ರಾಂತಿ ಹಬ್ಬದಂದು ಸಂಕ್ರಾಂತಿ ಆಗುತ್ತೆ ಎನ್ನುವ ಚರ್ಚೆಗಳು ನಡೀತಾ ಇದೆ. ಆ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕಿರುವಂಥದ್ದು. ಆದರೆ ಈಗ ದೆಹಲಿಗೆ ಹೋಗಿರೋದ್ರೆ ಹೌದು ಒಪ್ಕೊಳ್ಳೋಣ, ಅಲ್ಲಿ ಚರ್ಚೆಗಳಾಗುತ್ತೆ. ನಿಗಮ ಮಂಡಳಿ ಸ್ಥಾನಮಾನ, BKR ಪ್ರಸಾದ್ ಅವರ ಹೇಳಿಕೆ, ಇದರ ಜೊತೆಲಿ ಬೇರೆ ಬೇರೆ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳು, ನಮಗೆ DCM ಸ್ಥಾನಗಳು ಬೇಕು ಅಂತ ಕೊಡ್ತಾ ಇರುವಂಥ ಹೇಳಿಕೆಗಳು, ಇದೆಲ್ಲದರ ಜೊತೆಯಲ್ಲಿ ಯಾವ ಸಂದೇಶವನ್ನು ಹೊತ್ತಿ ತರಬಹುದು ಸಿಎಂ ಹಾಗೂ DCM?
ನಾಗೇಂದ್ರಬಾಬು ನಿಶ್ಚಿತವಾಗಿ ಕೂಡ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಏನಿದೆ ಅದರ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಏನು ಒಂದಷ್ಟು ತಂತ್ರಗಳನ್ನ ಒಂದಷ್ಟು ಚರ್ಚೆಯನ್ನ ರಾಜಕೀಯವಾಗಿ ಒಂದಷ್ಟು ದಾಳ ನುಡಿಸಿರುವಂಥದ್ದು ಅದರ ಸುಳಿವನ್ನ ಕೂಡ ಈಗಾಗಲೇ ಕೂಡ ಹೈಕಮಾಂಡ್ಗೆ ಗೊತ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಸೂಚನೆಗಳನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ. ಜೊತೆಗೆ ನಿಗಮ ಮಂಡಳಿ ಪಟ್ಟಿಯನ್ನು ನೇಮಕ ಮಾಡ್ಕೊಂಡು ಬಹುತೇಕವಾಗಿ ಇದೇ ವಾರದಲ್ಲಿ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಬಹುತೇಕ ಶನಿವಾರ ಅಥವಾ ನಾಳೆ ಕೂಡ ನಿಗಮ ಮಂಡಳಿ ನೇಮಕ ಫೈನಲ್ ಲಿಸ್ಟ್ ಹೊರ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ನಿಗಮ ಮಂಡಳಿ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬರುವಂಥದ್ದು. ಜೊತೆಗೆ ಇದು ಬಂದ ನಂತರ ಸಭೆ ಸೇರಿ ಒಂದು ಹೈಕಮಾಂಡ್ ಸಂದೇಶ ನಿರ್ಧಾರವನ್ನ ಸಚಿವರು ಮತ್ತು ಶಾಸಕರಿಗೆ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.